ನಮ್ಮನ್ನ ವಿಡಿಯೋ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಸರ್ ಇನ್ಚಾರ್ಜ್ ಸರ್ ಸರ್ ಡೀಲರು ತಾವೇನು ಸರ್ ಇಲ್ಲಿ ಮ್ಯಾನೇಜರ್ ಮ್ಯಾನೇಜರ್ ಕೆಲಸ ಏನು ಸರ್ ಮ್ಯಾನೇಜಿಂಗ್ ಮಾಡೋದು ಮ್ಯಾನೇಜ್ಮೆಂಟ್ ಅವರು ಮ್ಯಾನೇಜ್ಮೆಂಟೇ ಕೇಳ್ತಾರೆ ಸರ್ ತಾವು ಯಾವುದು ಸರ್ ಸರ್ ಮೈಸೂರು ಕರ್ನಾಟಕದಲ್ಲಿದೆ ಹೌದು ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಬಳಕೆ ಆಗಬೇಕು ಸರ್ ಹೌದು ನೀವು ಮಾಡ್ತಿರೋದು ಒಳ್ಳೆಯದು ಒಂದು ನಿಮಿಷ ನನ್ನ ಪ್ರಶ್ನೆ ಕರ್ನಾಟಕದಲ್ಲಿ ಕನ್ನಡ ಬಳಕೆ ಆಗಬೇಕು ಇದು ನಮ್ಮ ನಿರ್ಧಾರ ಮತ್ತು ಸರ್ಕಾರದ ಆದೇಶ ನಮ್ಮ ನಿರ್ಧಾರ ಸರ್ಕಾರದ ಆದೇಶ ಇದಕ್ಕೆ ತಾವೇನು ಹೇಳ್ತೀರಾ ಸರ್ ನಿಮ್ಮ ಬೆಂಬಲ ಮಾಡ್ತಿರೋದಕ್ಕೆ ನಮ್ಮ ಬೆಂಬಲ ಪೂರ್ತಿ ಬೆಂಬಲ ಇದೆ ಅದ್ರ ಬಗ್ಗೆ ಒಂದೇನು ಅಭ್ಯಂತರ ಇಲ್ಲ ಬಟ್ ಎಲ್ಲಾ ಕಡೆ ಮಾಡ್ತೀವಿ ಒಳ್ಳೇದು ನಾವು ಸಪೋರ್ಟ್ ಮಾಡ್ತೀವಿ ಅಷ್ಟೇ ಹೇಳ್ಬೋದು ಅಷ್ಟೇ ನಾವು ಕೇಳ್ತಾ ಇರೋದು ಈಗ ನಾವು ಬಂದಿರೋದು ಮನವಿ ಮಾಡ್ತಾ ಇದೀವಿ ನಮ್ಮ ಪ್ರಕಾರ ನಿಮಗೆ ಮನವಿ ಕೊಡ್ತಾ ಇದೀವಿ 15 ದಿವಸದಲ್ಲಿ ಬೋರ್ಡ್ಗಳೆಲ್ಲ ಚೇಂಜ್ ಮಾಡಬೇಕು ಅಂತ ನೀವು ಯಾರಿಗೆ ಡೀಲರ್ ಕೊಡಬೇಕು ಅಥವಾ ಇನ್ಯಾರಿಗಾರ ಕೊಡಬೇಕು ಇಲ್ಲ ಹೈಕೋರ್ಟಿಂದ ನಮಗೆ ಸ್ಟೇ ತರಿಸ್ಬೇಕು ಅಂತ ಏನೇ ಮಾಡಿದ್ರು ನಿಮ್ಗೆ ಸೇರಿದದು ನಮ್ಮ ಉದ್ದೇಶ ಏನು ನಿಮಗೆ ಜಾಗೃತಿ ಮೂಡಿಸೋದು ಮತ್ತೆ ಇಲ್ಲಿರ್ತಕ್ಕಂಥ ವ್ಯವಹಾರನ ನಿಮಗೆ ತಿಳಿಸ್ತಕ್ಕಂಥದ್ದು ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನಮ್ಮದು ಪೆಟ್ರೋಲ್ ಬಂಕ್ ಮಾತ್ರ ಟಾರ್ಗೆಟ್ ಅಲ್ಲ ಪ್ರತಿಯೊಂದು ಕಾಫಿ ಟೀ ಅಂಗಡಿಯಿಂದ ಹಿಡಿದು ಪ್ರತಿ ಇಂಗ್ಲಿಷ್ ಬೋರ್ಡ್ ಎಲ್ಲಿದೆ ಪ್ರತಿಯೊಂದು ಪೆಟ್ರೋಲ್ ಬಂಕ್ 2023ರಲ್ಲಿ ಆದೇಶ ಆಗಿದೆ ಸಿದ್ದರಾಮಯ್ಯ ಸರ್ಕಾರ ಏನಿದೆ 2023ರಲ್ಲೇ ಹೇಳಿದೆ 60% ಕನ್ನಡ ಮೇಲ್ಭಾಗದಲ್ಲಿ ಇನ್ನು ಮಿಕ್ಕಿದ್ದು ಇಂಗ್ಲೀಷಲ್ಲೇ ಇರಬೇಕು ಅನ್ಯ ಭಾಷೆ ಅಂತ ಅಂದರೆ ಬೇರೆ ಇನ್ಯಾವ ಭಾಷೆ ಹಾಕಂಗಿಲ್ಲ ವ್ಯಾವಹಾರಿಕ ಭಾಷೆಯಾಗಿ ಇಂಗ್ಲೀಷ್ ಉಪಯೋಗಿಸಿ 40% ಅಂತ ಇದನ್ನ ನೀವು ಕಾರ್ಯರೂಪ ಮಾಡಲಿಲ್ಲ ಅಂತಂದರೆ 2 ವರ್ಷ ಮೀರಿದೆ 3 ಏನು ಇದು ಕನ್ನಡ ರಾಜ್ಯೋತ್ಸವ ನಡೆದೋಗಿದೆ ಅಷ್ಟಾದ್ರೂ ಚೇಂಜ್ ಮಾಡಲಿಲ್ಲ ಈಗಲೂ ಇಲ್ಲಿ ನಮ್ಮ ಮೈಸೂರು ಅಂತ ಹಾಕಿದ್ರೆ ಅದು ಸಹ ನಿಮ್ಮಲ್ಲಿ ಬರೀ ಇಂಗ್ಲೀಷರೇ ಇದೆ ಅಂದರೆ ಇಲ್ಲಿ ಇಂಗ್ಲೀಷ್ ಅವರೇ ಇರೋದು ಅದನ್ನು ನಾವು ಕೇಳೋದು ಅದಕ್ಕೋಸ್ಕರ ನೀವು ನಿಮ್ಮ ಮ್ಯಾನೇಜರ್ ಇಲ್ಲಿದ್ದೀರಲ್ವಾ ಇಲ್ಲಿ ಈ ಥರ ಬಂದಿದ್ದಾರೆ ಅಂತ ನೀವು ನಿಮ್ಮ ಒಂದು ತಿಳಿಸಿ ಅದಾಗಲಿಲ್ಲ ಅಂತಂದರೆ ನಮ್ಮ ಇದಕ್ಕೆ ಮೀರಿದೆ 15 ದಿವಸದಲ್ಲಿ ಆಗಲಿಲ್ಲ ಅಂತಂದರೆ 20ನೇ ದಿವಸದಿಂದ ನಾವೇನು ಕೆಲಸ ಮಾಡಬೇಕು ನಾವು ಮಾಡ್ತೀವಿ ಅದ್ರ ಮೇಲೆ ನಿಮ್ಗೆ ಸೇರಿದೆ ಇಷ್ಟೇ ನಮ್ಮದು ಸರಿ ಸರ್ ಆಯ್ತು ಸ್ನೇಹಿತರೆ ನಮಸ್ತೆ ಇದು ಭಾರತ್ ಪೆಟ್ರೋಲಿಯಂ ಅಂತ ಇಂಗ್ಲೀಷಲ್ಲಿದೆ ಇವ್ರಿಗೆ ಕನ್ನಡ ಹಾಕಲಿಕ್ಕೆ ಅವ್ರಿಗೇನು ಮುಜುಗರ ಇರ್ಬೋದು ಅದಕ್ಕೇನು ಅವ್ರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ವಿ ನಮ್ಮ ಸರ್ಕಾರನೂ ಆದೇಶ ಹೊರಡಿಸಿದೆ 70% ಕನ್ನಡ ಇರಬೇಕು ಅಂತ ಪ್ರತಿಯೊಂದು ಪೆಟ್ರೋಲ್ ಬಂಕಲ್ಲೂ ಭಾರತ್ ಪೆಟ್ರೋಲಿಯಂ ಇರ್ಬೋದು HPI ಪೆಟ್ರೋಲ್ ಇರ್ಬೋದು ಪ್ರತಿಯೊಂದು ಪೆಟ್ರೋಲ್ ಬಂಕಲ್ಲೂ ಇಂಗ್ಲೀಷು ಬೋರ್ಡ್ ಇದೆ ಅದಕ್ಕೆ ನಾವು ಅವ್ರಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ 15 ದಿವಸ ಟೈಮ್ ಇದೆ ಅವರಿಗೆ 15 ದಿವಸದಲ್ಲಿ ಅವರು ಕನ್ನಡನ ಹಾಕೊಂಡ್ರೆ ಸರಿ ಇಲ್ಲಾಂದರೆ ನಾವು ಮುಂದಿನ ಕಾರ್ಯಕ್ರಮ ಏನು ಮಾಡಬೇಕು ಅದನ್ನು ನಾವು ಮುಂದುವರಿಸ್ತೀವಿ ಸ್ನೇಹಿತರೆ ಇದನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಸಹ ತಿಳಿಸ್ತೀವಿ ಇಲ್ಲಿ ಇಂಗ್ಲೀಷ್ ಬೋರ್ಡ್ ಇರೋದಕ್ಕೆ ಇವರಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ ಮುಂದಿನ ಕಾರ್ಯಕ್ರಮ 15 ದಿವಸ ಕಳೆದ ಮೇಲೆ 14 ದಿವಸಕ್ಕೆ ನಾವು ಏನು ಮಾಡಬೇಕು ಅದನ್ನು ಅವ್ರಿಗೆ ಹೇಳ್ತೀವಿ ಸರ್. ಸರಿ ಸರ್.